ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ 80 ರಿಂದ 85 ಕೋಟಿಗಳು ಅನ್ಯಾಯವಾಗಿ ನಿಯಮಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಎಂದು ಡೆತ್ ನೋಟಿನಲ್ಲಿ ಬರೆದಿರುತ್ತಾರೆ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಕರ್ತವ್ಯದಲ್ಲಿ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾದ ಜೆ.ಜಿ. ಪದ್ಮನಾಭ ಹಾಗೂ ಪರಶುರಾಮ ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆ ಬೆಂಗಳೂರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ. ಅದರಿಂದ ದಿ ವೈಫ್ ಆಫ್ ಮೃತ ವ್ಯಕ್ತಿ ಚಂದ್ರಶೇಖರ್ ಅವರ ಹೆಂಡತಿನೂ ಕೂಡ ಒಂದು ಪದ್ಮನಾಭ, ಇನ್ನೊಂದು ಪರಶುರಾಮ, ಇನ್ನೊಂದು ಸುಚಿಸ್ಮಿತಾ ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ಡೆತ್ ನೋಟಿನ ಆಧಾರದ ಮೇಲೆ FIR ಬರಬೇಕಲ್ಲ ಸರ್. ಡೆತ್ ನೋಟು FIR ನಲ್ಲೂ ಬಂದಿದೆ. ಅವ್ರ ಹೆಸರು ಯಾಕೆ ಬರೋದಿಲ್ಲ? FIR ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ? ಓರಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ ಹೇಳಿ ಬರ್ದಿದ್ದಾರೆ. ನೀವು ಹಾಗೆ ಕೈ ಬಿಡ್ತೀರಿ. ಅಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿ ಪೊಲೀಸ್ನವರು 2-3 ಸ್ಟೇಟ್ಮೆಂಟ್ ಮಾಡಿ ಕುಳಿಸಿ ಅವ್ರಿಗೆ ಸರ್ ಇದು ಒಬ್ಬ ಮುಖ್ಯಮಂತ್ರಿಗಳು ಓದುವಾಗ ಸರಿಯಾಗಿ ಓದಿದ್ರೆ ಸರ್ ರಕ್ಷಣೆ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ರಕ್ಷಣೆ ಮಾಡೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಶಿಕ್ಷೆ ಯಾರಿಗೆ ಇದರಲ್ಲಿ ಆತ್ಮವಂಚನೆ ನೀವು ಮಾಡ್ಕೊಂಡ್ಬೇಡಿ ಮುಖ್ಯಮಂತ್ರಿಗಳೇ. ಸರಿಯಾಗಿಲ್ಲ. ಅಲ್ಲಿದೆಯಾ ಅಂತ ಈಗ FIR ನಿಮ್ಮ ಪೊಲೀಸ್ನವ್ರು ಹಾಕೊಳ್ಳೋದು ಬರ್ಕೊಟ್ಟಿರೋದ್ರಿ. ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು. ಪೊಲೀಸು ಸ್ಟೇಟ್ಮೆಂಟ್ 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಗಂಟೆ ದುರುದ್ದೇಶಪೂರ್ವಕವಾಗಿ ಯಾರನ್ನೋ ಕಲ್ಪಿಟ್ ಮಾಡಬೇಕು. ನನ್ನ ಯಾರನ್ನು ಕೂಡ ನಾವು ರಕ್ಷಣೆ ಮಾಡಲ್ಲ. ಅಲ್ಲ ನೀವೇ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸಭಾಧ್ಯಕ್ಷರೇ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಬೆಳಿಗ್ಗೆ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ ಅವರೆಲ್ಲಾರ್ದು ಹೆಸರಿದ್ರು ಕೂಡ ಕಂಪ್ಲೇಂಟ್ ಯಾರ ಮೇಲೂ ಕ್ರಮ ತಗೊಳ್ಳಿಕ್ಕೆ ಹಿಂದೆ ಬೀಳಲ್ಲ. ಇದರಲ್ಲ ಕೊಟ್ಟ ಕಂಪ್ಲೇಂಟ್ ದಲ್ಲಿ ಇದೆ. ಆದ್ರೆ ಸರ್ಕಾರದ ಕಂಪ್ಲೇಂಟ್ ದಲ್ಲಿ ಮಂತ್ರಿಗಳ ಹೆಸರಿಲ್ಲ. ಅದೇನ್ ಮತ್ತೆ ನೋಡಿ ನೋಡಿ ಮತ್ತೆ ಹೇಳ್ತೇನೆ. ಈಗ ಕೂತ್ಕೊಳ್ಳಿ ನೀವು. ಇದು ಮಾನ್ಯ ಮುಖ್ಯಮಂತ್ರಿಗಳೇ ಸರ್ ಒಂದು ಅನವಶ್ಯಕವಾಗಿ ಮತ್ತೆ ಮಾತಾಡಿ. ಈಗ ಆಯ್ತು, ಮತ್ತೆ ಎಲ್ಲ ಉತ್ತರ ಕೊಟ್ಟ ನಂತರ ಕಂಪ್ಲೀಟ್ ಉತ್ತರ ಆದ ನಂತರ ಸಮಾಧಾನ ನೀವು ಕೇಳಿ. ಎಲ್ಲ ಉತ್ತರ ಆಗಲಿ. ಬಾಡಿ ಕಂಡು ಕೂಡಲೇ ಕೊಟ್ಟಂತ ಕಂಪ್ಲೇಂಟ್ ರಾತ್ರಿ 2 ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಅನುಭವ ಇದೆ. ತನಿಖೆ ನಡೀತಾ ಇದೆಲ್ಲ ಗೊತ್ತಾಗ್ತಲ್ಲ. ಅವಾಗ ಈಸ್ ನಾಟ್ ಹ್ಯಾಪಿ ವಿತ್ ದಿ ಕಂಪ್ಲೇಂಟ್ ಆರ್ FIR ರಿಜಿಸ್ಟರ್ಡ್ ಹೋಮ್ ಮಿನಿಸ್ಟರ್ ಪೊಲೀಸ್ ಸ್ಟೇಷನ್ ವಿನೋಬನಗರ ಪೊಲೀಸ್ ಸ್ಟೇಷನ್ ಶಿವಮೊಗ್ಗದಲ್ಲಿ ಇಲ್ಲದೆ ಹೋದ್ರೆ ಕೂಡ ಗಿವನ್ ಅನದರ್ ಕಂಪ್ಲೇಂಟ್. ಸರ್ ಪಾಪ ಗಂಡ ಸತ್ತಾಳ ಮತ್ತೇನೇನು ಕಂಪ್ಲೇಂಟ್ ಕೊಡ್ತಾರೆ ಸರ್. ಸುಸೈಡ್ ಆಗೈತೆ. ಪೊಲೀಸ್ ವ್ಯವಸ್ಥೆ FIR ಯಾವ ಬೇಸಿಸ್ ಮೇಲೆ ಹಾಕ್ತಾರೆ? ಈಗ ಉತ್ತರ ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಬೇಕು. ತಾವು ಕೇಳಬೇಕು. ಒಂದು ನಿಮಿಷ ಮೇಲೆ ಹಾಕ್ತಾರಾ ಕಂಪ್ಲೇಂಟ್ ಮೇಲೆ ಏನು ಇಲ್ಲ ಸರ್. ನಾವು ಮಾತಾಡುವಾಗ ಕಂಪ್ಲೇಂಟ್ ಮೇಲೆ ಹಾಕ್ತಾರಾ ಡೆತ್ ನೋಟ್ ಮೇಲೆ ಹಾಕ್ತಾರಾ? ಸ್ಟೇಷನ್ ನೀವು ಗೃಹ ಮಂತ್ರಿಗಳಾಗಿದ್ದವರು ಈ ತರ ಹೇಳಿದ್ರೆ FIR ಇಸ್ ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್. ಸ್ಟೇಷನ್ ಒಳಗೆ ಯಾವ ಈಗ ಕೂತ್ಕೊಳ್ಳಿ. ಏನು ವ್ಯಾಲ್ಯೂ ಇಲ್ವಾ? ಕೂತ್ಕೊಳ್ಳಿ. ಏನು ವ್ಯಾಲ್ಯೂ ಇಲ್ವಾ ಹೇಳಿ.
ಇನ್ವೆಸ್ಟಿಗೇಷನ್ ಮಾಡುವಾಗ ಡೆತ್ ನೋಟ್ ಅನ್ನ ಕನ್ಸಿಡರೇಷನ್ ತಗೊಳ್ತಾರೆ. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ಕಂಪ್ಲೇಂಟ್ ಮೇಲೆ ಹಾಕ್ತಾರೆ. ಡೆತ್ ನೋಟ್ ನೀವು ಏನ್ ಕೆಲಸ ಮಾಡಿದ್ರಿ? ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ. ಆಯ್ತು, ಬರ್ದಿದ್ರೆ ಫರ್ದರ್ ಸ್ಟೇಟ್ಮೆಂಟ್ ಕೊಡ್ಬೋದು. ಈಗ ತಾವು ಕೂತ್ಕೊಳ್ಳಿ. ಈಗ FIR ಹಾಕ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ಅವ್ರ ಹೆಸರು ಇಲ್ಲ ಅಲ್ಲ, ಇದೆಯಾ ಸರ್? ಬೇರೆ ಅವ್ರು ಹೆಂಗೆ ಕೊಡ್ತಾರೆ? ಆಯ್ತು, ಬೆಲ್ಲದ್ ಯಾಕೆ ಸುಮ್ಮನೆ ನಿಲ್ತೀರಿ ಈಗ ನೀವು? ಡೆತ್ ನೋಟಿನ ಆಧಾರದ ಬೆಲ್ಲದ್ ಏನ್ ಹೇಳಿದ್ದಾರೆ ಅಂದ್ರೆ ನಾವು ಯಾರನ್ನೂ ರಕ್ಷಣೆ ಅಲ್ಲ, ಮಾಡೋದಿಲ್ಲ. ನೀವು ನಾಲ್ಕು ಏನಂತ ಮಾತಾಡಿ ಯಾರಿಗೂ ಅರ್ಥ ಆಗೋದಿಲ್ಲ ಅಲ್ಲಿ. ಯಾರು ಒಬ್ಬರು ಮಾತಾಡಿ ಮತ್ತೆ ಮಾತಾಡಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರಿಪ್ಲೈ ಆದ ನಂತರ ಮಾತಾಡಿ. ಎಲ್ಲಿದೆ? ರಿಪ್ಲೈ ಆದ ನಂತರ ಮಾತಾಡಿ. ಡೆತ್ ನೋಟ್ ರಿಪ್ಲೈ ಆದ ನಂತರ ಮಾತಾಡಿ. ಇಲ್ಲ ಅಂತ ಹೇಳಿ ಚನ್ನಬಸಪ್ಪ ಕೂತ್ಕೊಳ್ಳಿ. ಇದ್ರ ಮೇಲೆ ಆಯ್ತು, ಮಾತಾಡಿ, ಕೂತ್ಕೊಳ್ಳಿ ಈಗ ನೀವು. ಈಗ ಕೂತ್ಕೊಳ್ಳಿ. ಒಂದ್ ನಿಮಿಷ ಸಾರಿ. ಏನು ನೋಡಿ, ಗೃಹ ಸಚಿವರಾಗಿದ್ದವರು ಈಗ ಹೇಳ್ಬಾರ್ದು. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ 10 ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 2 ಗಂಟೆ ರಾತ್ರಿಗೆ ಪೊಲೀಸ್ನವ್ರು ಅವಳ ಮನೆಗೆ ಹೋಗ್ಲಿಲ್ಲ. ಗಂಡ ಸತ್ತು ದುಃಖದಲ್ಲಿದ್ದಾಳೆ, ಬೆಳಗ್ಗೆಯಿಂದ ಏನು ಕುಡಿಲಿಲ್ಲ ತಿನ್ಲಿಲ್ಲ. ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರಿತ್ತು. ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು, ಇವರೆಲ್ಲ ಕೊಟ್ಟಿದ್ದು. ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ. ಮಾರನೇ ದಿವಸ 11 ಗಂಟೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಯ್ತು, ಅದೆಲ್ಲ ತನಿಖೆಯಲ್ಲಿ ಬರ್ತದೆ, ಗೊತ್ತಾಗ್ತದೆ. ಸ್ವಾಮಿ ಕವಿತಾ, ಏನ್ ಸರ್? ಡಿಸ್ಪ್ಯೂಟ್ ದಿಸ್ ಅದಲ್ಲ ಅಲ್ಲ, ವಿಲ್ ಯು ಡಿಸ್ಪ್ಯೂಟ್ ದಿಸ್? ನೋಡಿ, ಈ ಕಂಪ್ಲೇಂಟ್ ಡೆತ್ ನೋಟ್ ಸಿಕ್ಕಿರ್ಲಿಲ್ಲ. ಡೆತ್ ನೋಟ್ ಸಿಕ್ಕಿದೆ ಅಂತ ಬರ್ದಿರೋದ್ರಲ್ಲಿ ಈಗ ನೋಡಿ, ಪ್ಲೀಸ್ ಓದ್ತೀನಿ ಕೇಳ್ರಿ. ನಿನ್ನೆ ದಿನ ಓದ್ತೀನಿ. ಇವ್ರಿಗೆ ಇಲ್ಲಿ ಕೇಳಿ, ಸ್ವಲ್ಪ ಕೇಳಿ. ಕನ್ಫ್ಯೂಸ್ ಮಾಡಕ್ ಹೊರಟಿದ್ರಿ ನೀವು. ಸರ್ ಹಂಗಲ್ಲ ಸರ್. ಸರ್ ಪ್ಲೀಸ್. ನಿನ್ನೆ ದಿನಾಂಕ 26/5/2024 ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ ಬುಕ್ ಕಂಡು ಬಂದಿದ್ದು, ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ಯಾರು ಹೇಳಿರೋದು ಇದನ್ನ? ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು. ಕವಿತಾ ಅಂದ್ರೆ ಯಾರು ಗೊತ್ತಾ ಸರ್? ಖಂಡಿತ ಕಂಪ್ಲೇಂಟ್ ಆಗಿಲ್ಲ, ಹೇಳ್ತೀನಿ, ನಾನು ಹೇಳ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಅವ್ರು ಕೊಟ್ಟಿರೋದು ಕಂಪ್ಲೇಂಟ್ ಹೇಳಿಲ್ಲ ಸರ್. 27ನೇ ತಾರೀಕು ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಇದು. ಅದರಲ್ಲಿ ಎಲ್ಲ ಉಲ್ಲೇಖ ಇದೆ. ಅದರ ಆಧಾರದ ಮೇಲೆ ಮಾನ್ಯ ಅಧ್ಯಕ್ಷರೇ, ಅದರ ಆಧಾರದ ಮೇಲೆ ಕೂತ್ಕೊಳ್ಳಿ. ಪದೇ ಪದೇ ಹೇಳ್ಬೇಡ್ರಿ, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿಪ್ಪ. ಈಗ ಮಾನ್ಯ ಅಧ್ಯಕ್ಷರೇ, ನೀವೇನ್ ಹೇಳ್ತೀರಾ ಅಂತ ಗೊತ್ತು ಬಿಡಿ. ದಿಸ್ ಇಸ್ ನಾಟ್ ದಿ ವೇ. ಒಂದು ಅಬ್ಸ್ಟ್ರಕ್ಷನ್ ಕಂಟಿನ್ಯೂಸ್ ಮಾಡೋದಾ? ಸರ್ಕಾರದಿಂದ ಏನ್ ಹೇಳ್ತೀವಿ ಕೇಳಬೇಕು, ಆಮೇಲೆ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು. ಮಧ್ಯ ಎದ್ದು ಅವ್ರು ಇಷ್ಟ ಬಂದ ಮಾತಾಡೋದಾ? ದಿಸ್ ಇಸ್ ನಾಟ್ ದಿ ವೇ.